ನಾಯಿಗಳು ಅಡ್ಡ ಬಂತಂತ ನನ್ನ ತಮ್ಮ ಬಿದ್ದೆದ್ದು ಬಂದಿದ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾರ್ಮಲ್ ಆಗಿ ಕಾಲೇಜಿಗೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಫೀಸ್ ಪೇ ಮಾಡಿ ಖುಷಿಯಾಗಿದ್ರು. ಆದ್ರೆ ನಂದೇನೋ ಪ್ರಾಬ್ಲಮ್ ಆಗಿ ಫೀಸ್ ಪೇ ಮಾಡಕ್ಕೆ ಆಗ್ಲಿಲ್ಲ. ಟೈಮ್ ಏನಾದ್ರೂ ಆಗೋದ್ರೆ 100 ರೂಪೀಸ್ ಫೈನ್ ಕಟ್ಬೇಕಲ್ಲ ಅಂತ ಟೆನ್ಷನ್ ಆಗಿತ್ತು. ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾನೇ ಮಿಸ್ ಆಗಿ 24 ಕೊಡ್ಬೇಕಾಗಿರೋದನ್ನ 25 ಕೊಟ್ಟಿದ್ದೆ. ಇಲ್ಲಿ ನಂದೇ ತಪ್ಪಿಟ್ಕೊಂಡು ಸರ್ ಹತ್ರ ಹೋಗಿ ಕೇಳಿ ಸರ್ ಹತ್ರ ಮಾಡಿಸ್ಕೊಂಡು ಬಂದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ ಅಲ್ಲಿ ಸೆಮಿನಾರ್ ಇತ್ತು. ಎಲ್ಲ ಮುಗಿಸಿ ಬ್ರೇಕ್ ಅಲ್ಲಿ ನನ್ನ ಫ್ರೆಂಡ್ಸ್ ಇಲ್ಲಿಬ್ರು ಜಗಳ ಆಡ್ತಾ ಇದ್ರು. ಲಾಸ್ಟ್ 2 ಅವರ್ಸ್ ಕಂಟಿನ್ಯೂಸ್ ಕ್ಲಾಸ್ ಇತ್ತು. ನಾನು ನನ್ನ ಫ್ರೆಂಡ್ ಇಬ್ರು ಲಾಸ್ಟ್ ಬೆಂಚರ್ ಕುತ್ಕೊಂಡು ಮಾತಾಡ್ತಿದ್ವಿ. ಅದನ್ನ ನೋಡಿ ಮ್ಯಾಮ್ ನೀವಿಬ್ರು ಮಾತಾಡ್ತಿದ್ದೀರಾ ಅಂತ ನನ್ನ ಫ್ರೆಂಡ್ ದೂರ ಕೊಂಡಿಸಿದ್ರು. ಮ್ಯಾಮ್ ನ ಪ್ರಿನ್ಸಿಪಲ್ ಮ್ಯಾಮ್ ಕರೆದ್ರು ಅಂತ ಹೋದ್ರು. ನಮ್ಮ ಫ್ರೆಂಡಿಗೆನೆ ಸೆಮಿನಾರ್ ಮಾಡೋದಕ್ಕೆ ಬಿಟ್ಟು ಹೋದ್ರು. ನಮ್ಮ ಫ್ರೆಂಡ್ಸ್ ಎಲ್ರು ಟೀಚರ್ಸ್ ಇಲ್ಲ ಅಂದ್ರು ಎಷ್ಟು ಡಿಸಿಪ್ಲಿನ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಹೋಗ್ಬೇಕಾದ್ರೆ ನಾಳೆ ಕೊಡ್ಬೇಕಾಗಿರೋ ಪ್ರೆಸೆಂಟೇಷನ್ ನ ಪ್ರಿಂಟ್ ಹಾಕಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬಂದ್ ನೋಡಿದ್ರೆ ನನ್ನ ತಮ್ಮ ನಾಯಿಗಳ ಅಡ್ಡ ಬಂತಂತ ಗಾಡಿಲಿ ಬಿದ್ದಿ ಬಂದಿದ್ದ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.